ಇನ್ಮೇಲೆ ಮನೆ ಬಾಗಿಲಿಗೆ ಶ್ರೀಗಂಧ ವಸ್ತುಗಳು ತಲುಪಲಿವೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಶ್ರೀಗಂಧ ಮಾರಾಟ ಮಳಿಗೆಯನ್ನ ಉದ್ಘಾಟಿಸಲಾಗಿದೆ. ಹಸಿರು ನಾಡು ಶ್ರೀಗಂಧ ರೈತ ಉತ್ಪಾದಕರ ಕಂಪನಿ ಕೋಲಾರ, ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ಶ್ರೀಗಂಧ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಪೀಠಾಧ್ಯಕ್ಷರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯಿಂದ ಉದ್ಘಾಟನೆ ಕಾರ್ಯ ನಡೆದಿದೆ. ಮಾಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ನಮ್ಮ ಸಂಘದ ವತಿಯಿಂದ ಛಾಯಾ ಮೇಡಮ್ ಅವರು ಕಾರ್ಯದರ್ಶಿಗಳು. ಕನ್ನಡ ನಾಡಿನಲ್ಲಿ ಒಂದು ವಿಶೇಷವಾಗಿ ಆಲೋಚನೆ ಮಾಡುವಂಥ ಒಂದು ಅಧಿಕಾರಿ ವರ್ಗ ಮತ್ತು ರೈತ ಸಂಘಟನೆಯವರು ವಿಶೇಷವಾಗಿ ಶ್ರೀಗಂಧವನ್ನು ಬೆಳಿಬೇಕು, ಈ ನಾಡನ್ನು ಮತ್ತೊಮ್ಮೆ ಶ್ರೀಗಂಧದ ನಾಡು ಮಾಡಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಶ್ರೀಗಂಧವನ್ನು ಬೆಳೆದು ಅದರಲ್ಲಿ ಎಣ್ಣೆಯನ್ನು ಮಾರಾಟ ಮಾಡುವಂಥದ್ದು ಒಂದು ತಂತ್ರಜ್ಞಾನ. ಹಾಗೆ ಇತ್ತೀಚೆಗೆ ಇವತ್ತು ವಿಶೇಷವಾಗಿ ಬೀಜಗಳ ಮೂಲಕ ಎಣ್ಣೆಯನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಬೇಕು ಮತ್ತು ವಿದೇಶಗಳಿಗೆ ರಫ್ತು ಮಾಡಬೇಕು ಅನ್ನೋ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ನಮ್ಮ ಕರ್ನಾಟಕ ಶ್ರೀಗಂಧ ಬೆಳೆಗಾರರ ಸಂಘ. ಅವರ ಒಂದು ಪ್ರಯತ್ನದಿಂದಾಗಿ ಇವತ್ತು ನಮ್ಮ ಲಾಲ್ಬಾಗ್ನಲ್ಲಿ ಇವತ್ತು ಘಟಕವನ್ನು ಓಪನ್ ಮಾಡಿ ರೈತರಿಗೆ ಮತ್ತು ಕೊಳ್ಳುವವರಿಗೆ ಒಂದು ಪರಿಚಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಭಾಳ ಸಂತೋಷದ ವಿಷಯ. ಯಾಕೆಂದರೆ ರೈತರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕಾದ್ದು ಭಾಳ ಅಗತ್ಯ ಮತ್ತು ಅನಿವಾರ್ಯ ಅಂತೇಳಿ ಬಯಸ್ತೀನಿ. ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ ಫಲಪುಷ್ಪ ಪ್ರದರ್ಶನದಲ್ಲಿ ಇವತ್ತು ಶ್ರೀಗಂಧದ ಮಳಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ದಟ್ ನನ್ನ ಜೊತೆಗೆ ಒಂದಷ್ಟು ಜನ ರೈತರಿದ್ದಾರೆ. ಜೊತೆಗೆ ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ, ಅವ್ರ ಪರಿಚಯವನ್ನು ಕೇಳ್ತಾ ಹೋಗ್ತೀನಿ. ಶ್ರೀಗಂಧಕ್ಕೆ ಸಾಕಷ್ಟು ಬೆಲೆ ಇರುವಂತಹದ್ದು, ಯಾವ ರೀತಿಯಾಗಿ ರೈತರಿಗೆ ಸಿಗಬೇಕಾಗಿರುವಂತಹ ಮಹತ್ತರವಾದಂತಹ ಬೆಲೆ ಸಿಗ್ತಾ ಇದೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ತಾವಿವತ್ತು ಇಲ್ಲಿ ಮಳಿಗೆನ ಹಾಕಿದ್ದೀರಾ, ಏನು ಹೇಳ್ತೀರಾ? ಇದು ಉದ್ದೇಶ ಇಷ್ಟೇ, ಇದು ಶ್ರೀಗಂಧ ಬೆಳೀರಿ ಶ್ರೀಮಂತರಾಗ್ರಿ ಅಂತೇಳಿ 2001ರಲ್ಲಿ ಇವರು ಘೋಷಣೆ ಮಾಡಿದರು, ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರದವರೆಲ್ಲ. ಇವತ್ತು ಬೆಳೆದಂಥ ರೈತರಿಗೆ ಸರಿಯಾದ ಬೆಲೆ ಇಲ್ಲ. 12,500 ರೂಪಾಯಿಗೆ 12,200 ರೂಪಾಯಿ ಕೊಡ್ತಾ ಇದ್ದಾರೆ. ಅದೇ ನೀವು ಕರಕುಶಲ ನಿಮಗೆ ಹೋದ್ರೆ 36,000 ರೂಪಾಯಿಗೆ ಒಂದು KG ಕೊಡ್ತಾ ಇದ್ದಾರೆ. ಅಲ್ಲಿ ಪರಿಚಯ ರೈತರಿಗೆ ಕೊಡ್ತಾ ಇದ್ದಾರೆ ಅಥವಾ ಯಾರಿಗಾರು ಕೊಡ್ತಾ ಇದ್ದಾರೆ. ಇದು ಒಂದು ತಾರತಮ್ಯ. ಎರಡನೇದಾಗಿ ಒಬ್ಬ ವ್ಯಕ್ತಿ 4 KGಗಿಂತ ಮೇಲೆ ಇಟ್ಕೋಬಾರ್ದಂತ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. 100 ಗ್ರಾಮ್ ಎಣ್ಣೆ ಇಟ್ಕೋಬಾರ್ದಂತ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಸರ್ಕಾರದವರು. ಇದು ಅನಾವಶ್ಯಕ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನನ್ನ ಹೊಲದಲ್ಲೇ ನಾನು ಬೆಳ್ತೀನಿ, ಕೃಷಿ ಭೂಮಿಯಲ್ಲೇ ಬೆಳ್ತಕ್ಕಂಥದಕ್ಕೆ ಇವ್ರು ರಿಸ್ಟ್ರಿಕ್ಷನ್ ಯಾಕೆ ಹಾಕಿದ್ರು? ಅದನ್ನು ನಾವು ಏನಾದ್ರು ಮಾರಬೇಕಾತಂದ್ರೆ 20 ವರ್ಷದ ನಂತರ ಕಟ್ಟಿಂಗ್ ಪರ್ಮಿಷನ್ ತೊಗೋಬೇಕು, ಟ್ರಾನ್ಸ್ಪೋರ್ಟ್ ತೊಗೋಬೇಕು. ಅವ್ರು ಕೊಡಲ್ಲ, ಅವರು ವರ್ಷಗಟ್ಟಲೆ ತೊಗೋತಾರೆ. ಅದ್ರ ಜೊತೆ ಕಳ್ತನನಿದೆ. ಹಾಗಾಗಿ ಇದು ರಿಸ್ಟ್ರಿಕ್ಷನ್ ತೆಗೆದ್ರೆ ಆಮೇಲೆ ತಮಿಳ್ನಾಡಲ್ಲಿ 1 KG ಶ್ರೀಗಂಧಕ್ಕೆ ಹಾರ್ಟ್ವುಡ್ಗೆ 35,000 ರೂಪಾಯಿ ಕೊಡ್ತಾರೆ. ನಮ್ಮಲ್ಲಿ 12,200. ಮತ್ತು ನಮ್ಮದು ಶ್ರೀಗಂಧದ ನಾಡು ನಾವು. ಸೊ ಹಾಗಾಗಿ ಇದು ಸರ್ಕಾರದ ತಾರತಮ್ಯದ ಹೋಗಲಾಡಿಸ್ಬೇಕು ಅಂತ ಹೇಳಿನೇ ಇವತ್ತು ಎಲ್ಲ ಇಡೀ ರಾಜ್ಯದ ರೈತರಿಗೆ ಮತ್ತು ಜನರಿಗೆ ಶ್ರೀಗಂಧದ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕಂತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಇವತ್ತು ಈ ಒಂದು ಮಳಿಗೆನ ಪ್ರಾರಂಭ ಮಾಡಿದ್ವಿ. ಸರ್ ಈಗ ತಾವು ಇವತ್ತು ಶ್ರೀಗಂಧದ ಮಳಿಗೆನ ಇಲ್ಲಿ ಹಾಕಿದ್ರಿ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡಿದ್ದೀರಾ, ಯಾವ ರೀತಿಯಾಗಿ ಪರ್ಮಿಷನ್ಗಳನ್ನ ತೊಗೊಂಡು ಮುಂದಾಗಿದ್ದಾರೆ? ಯಾಕಂತಂದರೆ ನಿಮ್ಮ ಥರ ಅಂತ ಸಾಕಷ್ಟು ಜನ ರೈತರಿರ್ತಾರೆ, ಅವರಿಗೆ ಒಂದಷ್ಟು ಮಾಹಿತಿ ಇರೋದಿಲ್ಲ. ಸೊ ದಟ್ ಮಾಹಿತಿಯನ್ನು ಹೇಳೋದಾದರೆ ಏನಂತ ಹೇಳ್ತೀವಿ? ಸೆಂಟ್ರಲ್ ಗೌರ್ಮೆಂಟಿಂದ FAO ಆಕ್ಟ್ ಮೇಲೆ ರೈತ ಉತ್ಪಾದಕರ ಕಂಪನಿ ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟೇ ನಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ಎಲ್ಲ ಥರದ ಲೈಸೆನ್ಸು, ಟ್ರೇಡ್ ಲೈಸೆನ್ಸು, ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸು, ಶ್ರೀಗಂಧ ವ್ಯಾಪಾರ ವಹಿವಾಟು ಮತ್ತು ಮೌಲ್ಯವರ್ಧನೆ ಮಾಡೋದಕ್ಕೆ ಎಲ್ಲ ಥರದ ಲೈಸೆನ್ಸು ಕೊಡಿಸಿದ್ದಾರೆ ಕಂಪ್ನಿ ನಬಾರ್ಡ್ ಸಹಯೋಗದಲ್ಲಿ. ನಾವು ಅದಕ್ಕೆ ರೈತರ ವಸ್ತುಗಳನ್ನು ನೇರವಾಗಿ ಖರೀದಿ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರೋ ಮುಖಾಂತರ ಮುಕ್ತವಾಗಿ ಲೈಸೆನ್ಸ್ ಪಡೆದಿದ್ದೀವಿ. ಸರ್ ಈಗ ನಿಮ್ಮ ಥರದಲ್ಲಿ ಎಲ್ಲ ರೈತರು ಧೈರ್ಯ ಮಾಡಿ ಮುಕ್ತವಾಗಿ ಪರ್ಮಿಷನ್ಸ್ಗಳನ್ನು ತೊಗೊಂಡು ಮುಕ್ತವಾಗಿ ಮಾರಾಟ ಮಾಡ್ಬೋದಲ್ವ? ಮಾರಾಟ ಮಾಡ್ಬೋದು ರೀ. ನಮ್ಮ ಈ FPO ಮುಖಾಂತರ ನಾವೇ ಇದನ್ನ ಉತ್ಪಾದನೆ ಮಾಡಿ ನಾವು ಮಾರಾಟ ಮಾಡ್ಬೋದು. ನಮ್ಮ FPO ಮೂಲಕ ಅದನ್ನು ಮಾರಾಟ ಮಾಡೋದಕ್ಕೆ ನಮಗೆ ಅವಕಾಶ ಕೊಟ್ಟರು. ಅದನ್ನು ಮೌಲ್ಯವರ್ಧನೆ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಟ್ರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಮರನಾರಾಯಣ್ ಸಾಹೇಬರು ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ಶರಣಪ್ಪ ಸರ್. ಸೊ ಇವರೆಲ್ಲ ತೋರಿಸ್ಕೊಟ್ಮೇಲೆ ಅವ್ರ ಮಾರ್ಗದರ್ಶನದಲ್ಲಿ ನಾನು ಅದನ್ನು ಮೌಲ್ಯವರ್ಧನೆ ಮಾಡಿ ನಮ್ಮ FPOಗೆ ಅದನ್ನು ಮಾರಾಟ ಮಾಡಿ FPOಯಿಂದ ನನಗೆ ಡೈರೆಕ್ಟ್ ಹಣ ಬಂದಿದೆ. ತುಂಬ ಸಂತೋಷ ಆಗ್ತಾಯಿದೆ. ಸೊ ಅದರಿಂದ ನನಗೆ ನನ್ನ ಶ್ರೀಗಂಧಕ್ಕೆ ಒಂದು ಗೌರವ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಶ್ರೀಗಂಧ ಬೆಳೆಗಾರರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಿಗ ನ್ಯೂಸ್, ಬೆಂಗಳೂರು.